ಎತ್ತ ಮಕ್ಕಳಂತೆ ಜೋಪಾನ ಮಾಡಿದ್ದರು. ಕೇವಲ 6 ವರ್ಷಕ್ಕೆ ಬಹುಮಾನಗಳ ಮಾಲೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆಂಬ ಆಸೆ. ಹಸುಗೂಸುಗಳು ಹತ್ತಿರ ಹೋದರೆ ಪ್ರೀತಿಯಿಂದ ಮುದ್ದಾಡುತ್ತಿದ್ದ ಹಳ್ಳಿಕಾರ್ ಓರಿ ಇನ್ನಿಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹತ್ತೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದ ಓರಿ ಸೋಮಣ್ಣರವರ ಪ್ರೀತಿಯ ಸಾಕು ಮಗ 6 ವರ್ಷದ ಬಹು ಎತ್ತರದ ಹಳ್ಳಿಕಾರ್ ಓರಿ ಗೋಚರಿಸಿದ ರೋಗಕ್ಕೆ ಬಲಿಯಾಗಿ ಬಿಟ್ಟಿದೆ. 5 ವರ್ಷದ ಹಿಂದೆ ಹೊರ ರಾಜ್ಯದಿಂದ 1 ವರ್ಷವಿದ್ದ ಹಳ್ಳಿಕಾರ್ ಓರಿಯನ್ನು ತಂದು ಸಾಕಿದ್ದರು. ಓರಿ ಸೋಮಣ್ಣ ನಾಟಿ ಹಸುಗಳ ಹಳ್ಳಿಕಾರ್ ಹಸು ಹಾಗೂ ಓರಿಗಳನ್ನು ತಂದು ಚೆನ್ನಾಗಿ ಆರೈಕೆ ಮಾಡಿ ಮಾರಾಟ ಮಾಡುವ ಪ್ರವೃತ್ತಿಯಾದರೂ ನಾಟಿ ಹಸುಗಳೇ ಮಾಯವಾಗಿರುವ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ನಾಟಿ ಕೋಳಿಗಳಂತೆ ಭರಪೂರ ನಾಟಿ ಹಸುಗಳನ್ನು ನೋಡುವುದೇ ಚಂದ. ಓರಿ ಸೋಮಣ್ಣರವರ ಬಗ್ಗೆ ಎಷ್ಟು ಶ್ಲಾಘನೆ ಮಾಡಿದರೂ ಸಾಲದು. ಆದರೆ ತನ್ನ ಮಕ್ಕಳು, ಕುಟುಂಬದವರ ಜೊತೆ ಹಾಗೂ ತನ್ನ ನಾಟಿ ಹಸುಗಳು ಹಾಗೂ ಹಳ್ಳಿಕಾರ್ ಓರಿಗಳ ಜೊತೆ ನಗುನಗುತ್ತಿದ್ದ ಓರಿ ಸೋಮಣ್ಣನ ಕಣ್ಣುಗಳಲ್ಲಿ ತ್ಯಾವವಾಗಿದ್ದವು. 6 ವರ್ಷದ ಸಾಕು ಮಗ ಮುದ್ದಾದ ಭಾರಿ ಬಲಶಾಲಿಯಾದ ಬಹುಮಾನಗಳ ಸರದಾರ ನಸು ಕಪ್ಪು ನಸು ಬಿಳಿ ಬಣ್ಣದ ಕಸ್ತೂರಿ ಹಳ್ಳಿಕಾರ್ ಓರಿ ನೋಡುತ್ತಿದ್ದಂತೆ ತನ್ನ ಎದುರಿಗೆ ಪ್ರಾಣ ಬಿಟ್ಟಿದ್ದು ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಆಘಾತಕಾರಿಯಾಗಿದೆ ಎಂದು ಹೇಳಲಾಗಿದೆ. ಕೆಲ ದಿನಗಳ ಹಿಂದೆ ದಿಢೀರೆಂದು ಅನಾರೋಗ್ಯಕ್ಕೆ ಒಳಗಾದ ಹಳ್ಳಿಕಾರ್ ಓರಿಗೆ ಹಲವಾರು ಮಂದಿ ಪಶುವೈದ್ಯರು ಬಂದು ತಪಾಸಣೆ ನಡೆಸಿದರೂ ಅನಾರೋಗ್ಯಕ್ಕೆ ಕಾರಣ ಯಾವ ಕಾಯಿಲೆ ಎಂದು ಪತ್ತೆ ಹಚ್ಚಲು ಆಗಲಿಲ್ಲ. ಯಥಾ ಪ್ರಕಾರ ಲೋಕಲ್ ರೂಢಿಯ ಕೆಲ ವ್ಯಾಕ್ಸಿನ್ ನೀಡಿದರೂ ಅಷ್ಟೇ ಎನ್ನುತ್ತಾರೆ ಕುಟುಂಬದವರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಗ್ರಾಮಸ್ಥರು, ಚನ್ನಪಟ್ಟಣ ತಾಲೂಕಿನ ಗಡಿ ಭಾಗದ ಬೆಟ್ಟ ಹಾಗೂ ಬಹುಪಾಲು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಮೆಣಸಿಗನಹಳ್ಳಿಯಲ್ಲಿ 150ರಿಂದ 200ಕ್ಕೂ ಹೆಚ್ಚು ನಾಟಿ ಹಸುಗಳಿವೆ. ಇದರ ಜೊತೆಯಲ್ಲಿ ಸೀಮೆ ಹಸುಗಳಿವೆ. ಆದರೆ ಗ್ರಾಮಕ್ಕೊಂದು ಪಶು ವೈದ್ಯ ಆಸ್ಪತ್ರೆ ಇಲ್ಲದಿರುವುದೇ ಇಂತಹ ದುರಂತಕ್ಕೆ ಕಾರಣವಾಗಿದೆ. ನಮಗೊಂದು ಪಶು ವೈದ್ಯ ಆಸ್ಪತ್ರೆ ಬೇಕು ಅಂತಾರೆ. ಸರ್ಕಾರ ಪ್ರಾಣಿ ವಿಮೆ ನೀಡುತ್ತದೆ. ಒಂದು ಕುರಿಗೆ ನೀಡುವ ವಿಮೆಯನ್ನು ಇಷ್ಟೊಂದು ದೊಡ್ಡ ಹಳ್ಳಿಕಾರ್ ಓರಿಗೂ ಅನ್ವಯವಾಗುತ್ತದೆ ಎಂದರೆ ಯಾವ ನ್ಯಾಯ? 6 ರಿಂದ 7 ಲಕ್ಷ ರು ಮೌಲ್ಯದ ಹಳ್ಳಿಕಾರ್ ಓರಿಗೂ 15,000 ಅನ್ನೋದೇ ಎಂಬುದೇ ಬೇಸರದ ಸಂಗತಿ. ಓರಿಗಳಿಗೆ ಯಾವುದೇ ರೀತಿಯ ಜೀವ ವಿಮೆ ಇಲ್ಲವಂತೆ. ಈ ರೀತಿಯಾದರೆ ನಶಿಸಿ ಹೋಗುತ್ತಿರುವ ನಾಟಿ ಹಸುಗಳ ಸಂತತಿ ಉಳಿಸುವುದಾದರೂ ಹೇಗೆ? ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಗ್ರಾಮಕ್ಕೊಂದು ಪಶುವೈದ್ಯ ಆಸ್ಪತ್ರೆ ನಿರ್ಮಿಸಿ ರಾಜ್ಯಕ್ಕೆಲ್ಲ ಅನ್ವಯವಾಗುವಂತೆ ನಾಟಿ ಓರಿಗಳಿಗೆ ಹೆಚ್ಚು ಮೊತ್ತದ ಜೀವ ವಿಮೆ ನೀಡಿ ಎಂಬುದೇ ಗ್ರಾಮಸ್ಥರ ಜೊತೆ ಸಂಗ್ರಾಮ ಟಿವಿಯ ಕಳಕಳಿ. 5-6 ವರ್ಷ ಅಂದಾಜು ಒಂದು ಜೊತೆ ತಂದಿದ್ದೀರಾ? ಒಂಟೆ ತಂದಿದ್ದೀರಾ? ಎಷ್ಟಾಗಿತ್ತು ಅದು ಆವಾಗ? 120. ಈಗ ಅಂದಾಜು ಮೌಲ್ಯ ಎಷ್ಟಾಗೋದು ಇದಕ್ಕೆ? ಏನಾಗಿತ್ತು ಇದಕ್ಕೆ? ಡಾಕ್ಟರ್ಗಳಿಗೆ ಆಗಲಿಲ್ಲ, ಇಂಥದ್ದು ಕಾಯಿಲೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ. ಈ ಪಶುವೈದ್ಯ ಡಾಕ್ಟರ್ಗಳು ಅವರೆಲ್ಲ ಅವರು ಬಂದು ನೋಡಿದ್ರು, ಏನು ಹೇಳಿಲ್ಲ. ಇಂಥ ಕಾಯಿಲೆ ಅಂತ ಹೇಳಿಲ್ಲ ಅವರು. ಈಗ ಆಯ್ತು, ಈಗ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ವಾ? ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತಂದ್ರೆ ಇಂಥ ತಳಿಗೆ ಹಿಂಗ ಆದಾಗ ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ನಾಟಿ ಹಸುಗಳು ಸಾಕಣೆ ಮಾಡ್ತೀರಿ. ಸಾಕಷ್ಟು ಅಂದ್ರೆ ಈಗ ನೋಡಿದೆ ಅಲ್ಲ, ಒಂದು 15-20 ಹಸು ಓದೋ ಖುಷಿಯಾಗೋಯ್ತು. ಯಾಕಂತಂದ್ರೆ ಎಲ್ಲಿ ನಾಟಿ ಹಸು ಹುಡ್ಕೋದೇ ಕಷ್ಟ. ಇವ್ರವಿ ನಿಮ್ಮವಿ ಅವು ಹುಡ್ಗ ಹುಡ್ಕೋದ. ಅಯ್ಯೋ ಹೌದೇ. ಸರ್, ಈಗ ದೊಡ್ಡ ಡಾಕ್ಟರ್ ಬಂದವ್ರು ಅವ್ರು ಹೇಳಿದ್ರು ಮೆದುಳು ಇನ್ಫೆಕ್ಷನ್ ಆಗಿತ್ತಂತೆ. ಅವತ್ತಿಂದ ಟ್ರೀಟ್ಮೆಂಟ್ ಕೊಡಲಿಲ್ಲ ಅವರು. ಇವರು ಟ್ರೀಟ್ಮೆಂಟ್ ಕೊಡಕ್ ಬಂದ್ರು, ಅವ್ರು ಇದ್ದಂಗೆ ಸ್ಪಾಟ್ ಆಗಿರೋದು. ಅವ್ರು ಬಂದವ್ರೆ ಪಶುವೈದ್ಯ ಇಲಾಖೆ. ಇದು ಎಷ್ಟು ದಿವಸದಿಂದ ಕಾಯಿಲೆ ಬೀಳ್ತು? ಮಲಿಕ ಬಿಡ್ತಾ ಏನ? ಯಾವ ರೀತಿ? ಎಷ್ಟು ವರ್ಷದ ಇದು ಅಂದಾಜು? 5-6 ವರ್ಷ ಸರ್. 5-6 ವರ್ಷ. ಈಗ ಮಿನಿಮಮ್ ಇದು ಅಂದಾಜು ಬೆಲೆ ಒಂದು 5 ಲಕ್ಷ ಆಗ್ಬೋದಾ? ಜಾಸ್ತಿ ಆಗ್ತದ. ಈಗ ಪೋಸ್ಟ್ ಮಾರ್ಟಮ್ ಮಾಡೋದು ಗೊತ್ತಾಗ್ತೀರಿ. ಇನ್ಸೂರೆನ್ಸ್ ಏನಿರಲ್ಲ ಸರ್. ಓರಿ ಸೋಮೇಗೌಡರು. ಈ ರೀತಿ ಆಗದಲ್ಲ ಪಾಪ ನಿಮ್ಗೆ. ಯಾವ ರೀತಿ ಮಾಡ್ತೀರಿ? ಇದರಲ್ಲೇ ಜೀವನ ಮಾಡ್ತಿದ್ರ? ಸರ್, ಯಾವತ್ತು ಇದ್ರಲ್ಲಿ ನಾವು ದನಕರಲ್ಲೇ ಮಾಡ್ಕೊಂಡು ನಾವು ಬೇರೆ ಯಾವತ್ತೂ ಓದಿಲ್ಲ. ಇದ್ರಲ್ಲಿ ದನಕರಲ್ಲೇ ಜಾಸ್ತಿ ನಾವು.
ಇದು ಈ ರೀತಿ ಆಗಿರೋದ್ರಿಂದ ನಿಮ್ಮ ಕುಟುಂಬದ ಪ್ರತಿಕ್ರಿಯೆ ಏನು ಇದ್ರ ವಿಚಾರ? ಹೆಸರು ಮಕ್ಳೆಲ್ಲ ಅವ್ರು ದುಃಖ ತರ್ಕೊಂಡು ನೋಡ್ತಾ ಇದ್ದಾರೆ ಸರ್. ಅವಾಗಿಂದ ಅವ್ರ ಮಕ್ಕ ನೋಡಕಾಯ್ತಾ ಇಲ್ಲ ಅವ್ರಿಗೆ. ಎಷ್ಟು ವರ್ಷದಲ್ಲಿ ಬಂತು? 1 ವರ್ಷ 2 ವರ್ಷ ಆಗಿದೆ ತಂದಾಗ ನೀವು? 1 ವರ್ಷದ ಕರು ತಂದಿದ್ದಾರೆ. 1 ವರ್ಷದ ಕರು ತಂದಿದ್ದೀರಾ? ಮಕ್ಕಳು ಹಾಲು ಕುಡಿಸಿ ಚೆನ್ನಾಗಿ ಮಾಡಿದ್ವಿ ನಾವು. ಕರು ತಂದು ಸಾಕೋದು ನಾವು. ನೀವು ಕರು ತಂದೆ ಸಾಕುದು? ಸಾಕೋದು ನಾವು. ಮಕ್ಕಳು ಸಾಕ್ತೀರಿ? ಸರ್ ಮಕ್ಕಳು ಮಾಡ್ತೀರಿ ನಾವು. ಇನ್ನೊಂದು ಇದು ಸೇಮ್ ಊರಿ ಒಳಗಡೆ ಒಂದೇ ಸೇಮ್ ಕರುಗಳು ಆಯ್ತು, ಇನ್ನೂ ಒಂದು